NST ಸ್ಟೂಡೆಂಟ್ ಕೂಡ ಹೌದು ನೀವು. ಅಲ್ಲಿದ್ದಂಥವ್ರು ಈಗ ಎಷ್ಟು ದೊಡ್ಡ ದೊಡ್ಡ ಆ್ಯಕ್ಟರ್ಗಳಾಗಿದ್ದಾರೆ ಅಂತ ನಮ್ಗೆಲ್ರಿಗೂ ಗೊತ್ತು. ಬಾಲಿವುಡ್ನಲ್ಲಿ ಎಷ್ಟು ಒಳ್ಳೊಳ್ಳೆ ಆ್ಯಕ್ಟರ್ಸ್ಗಳು ನಾವು ಆ ಒಂದು ಇನ್ಸ್ಟಿಟ್ಯೂಟಿಂದ ನೋಡ್ತೀವಿ. ಸೊ ನೀವು ಅಲ್ಲಿ ಕಲ್ತ್ಬಿಟ್ಟು ಎಕ್ಸ್ಪ್ಲೋರ್ ಆಗೋದ್ರಲ್ಲಿ ಯಾಕೆ ಒಂದು ಸ್ವಲ್ಪ ತಡ ಆಯಿತು, ಯಾಕೆ ತಡ ಆಗ್ತಾ ಇದೆ? ಬಿಕಾಸ್ ನಿಮಗೆ ಪ್ಲೆಂಟಿ ಆಫ್ ಆಫರ್ಸ್ ಬರುತ್ತೆ. ನೀವು NSD ಸ್ಟೂಡೆಂಟ್ ಅಂದ ತಕ್ಷಣ ನಿಮ್ಮನ್ನು ಅಲ್ಲಿ ನೋಡಿದಂತಹ ಜನಗಳೇ ನಿಮಗೆ ಆಫರ್ಸ್ ಕೊಡ್ತಾರೆ. ಬಾಲಿವುಡಲ್ಲಿ ನಿಮಗೆ ಸಿಗ್ಬೋದಾಗಿತ್ತು, ಬಿಕಾಸ್ ಅಲ್ಲೇ ತುಂಬ ಜನ ಇರೋದನ್ನ ನಾವು ನೋಡಿದ್ದೀವಿ. ಸೊ ಇದೆಲ್ಲ ನೋಡ್ತಾ ಹೋದರೆ ಅಲ್ಲಿ ಕಲ್ತಿರುವಂತಹ ನೀವು ಇಲ್ಲಿ ಒಂದಿಷ್ಟು ಕಂಟೆಂಟ್ ಸಿನಿಮಾಗಳನ್ನು ಮಾಡಿಕೊಂಡು ಯಾಕೆ ಬೇರೆ ಕಡೆ ಹೋಗಲಿಲ್ಲ? ಆಫರ್ಸ್ಗಳು ಬರಲಿಲ್ವಾ? ಇಲ್ಲ, ನಾನು NST ಹೋದಾಗ್ಲೇ ನಾನು ಫಿಲಿಮ್ ಮಾಡಬೇಕು ಅನ್ನೋ ನಿರೀಕ್ಷೆ ಇಲ್ಲ. NST ಮುಗಿದ್ಮೇಲೂ ನಾನು ಸಿನಿಮಾ ಮಾಡಬೇಕು ಅನ್ಕೊಂಡು ಬಂದೋಳಲ್ಲ ರಂಗಭೂಮಿ. ಆಮೇಲೆ 10 ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದೀನಿ, ಆದರೆ ಬರೀ ಸಿನಿಮಾ ಅಷ್ಟೇ ಮಾಡ್ತಾ ಇಲ್ಲ. ನಾನು ಅದಕ್ಕಿಂತ ಹೆಚ್ಚು ಆ್ಯಕ್ಟಿವ್ ಆಗಿರೋದು ಥಿಯೇಟ್ರಲ್ಲಿ. ಹಾಗಾಗಿ ನಾನು ಖುಷಿಯಾಗೇ ಇದ್ದೀನಿ. ಆಮೇಲೆ ನಾನು ಬರ್ತಾ ವಾಪಸ್ ನಮ್ಮೂರಿಗೆ ಹೋಗಬೇಕು ಅನ್ನೋ ಇಂಟೆನ್ಷನಲ್ಲಿ ಹೋಗಿದ್ದೆ, ಹಾಗೆ ವಾಪಸ್ ಬಂದೆ. ನಮ್ಮೂರು ಅಂದರೆ ನಮ್ಮ ಜಾಗ. ಇಲ್ಲಿ ಬಂದಮೇಲೂ ಕೂಡ ನಾನು ರಂಗಭೂಮಿನೇ ಮಾಡಬೇಕು ಅಂತ ಇದ್ದೋಳು. ನಂಗೆ ಸಿನಿಮಾದ ಆಸೆಗಳೇ ಇಲ್ಲ. ಬೈ ಚಾನ್ಸ್ ನಾನು ಪಲ್ಲಟ ಮಾಡಿದೆ, ಇಷ್ಟಕಮ್ಯ ಮಾಡಿದೆ. ಪಲ್ಲಟಗೆ ಏನೋ ಒಂದು ಅವಾರ್ಡ್ ಸಿಕ್ತು. ಅದಾದಮೇಲೆ ಓಕೆ, ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಣ ಅನ್ನಿಸ್ತು. ಈಗ ನಾನೊಬ್ಳು ನಟಿಯಾಗಿ ನನ್ನ ಕಾಂಟ್ರಿಬ್ಯೂಷನ್ ಏನು ಸಮಾಜಕ್ಕೆ? ನಾನು ಬೆಳಿಬೇಕು, ನಾನು ಉದ್ಧಾರ ಆಗಬೇಕು, ನಾನು ಇದ್ರಿಂದ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಸಮಾಜದ ಒಂದು ಪ್ರತಿನಿಧಿಯಾಗಿ ನಾನೊಬ್ಳು ನಟಿ ಅಂತ ಯೋಚನೆ ಮಾಡ್ತೀನಿ. ಹಾಗಿರುವಾಗ ನಾನು ಕೂಡ ಈ ಹೆಂಗೆ ಇದನ್ನು ಪ್ರತಿನಿಧಿಸೋದು ಅಂದರೆ ಒಳ್ಳೆ ಪಾತ್ರಗಳು ಮಾಡೋದ್ರಿಂದ, ಒಳ್ಳೆ ಸಿನಿಮಾಗಳು ಮಾಡೋದ್ರಿಂದ, ಒಳ್ಳೆ ನಾಟಕಗಳು ಮಾಡೋದ್ರಿಂದ ಅನ್ನೋದನ್ನ ನಾನು ಅಂದ್ಕೊಂಡಿರೋಳು. ಹಾಗಾಗಿ ನಂದು ಹೀಗೆ ಹೋಗ್ತಾ ಇದೆ. ಬೇರೆ ಭಾಷೆಗೆ ಈಗಲೂ ಹೋಗಬಾರ್ದು ಅಂತಿಲ್ಲ. ನನಗೆ ವೆಬ್ ಸೀರೀಸ್ಗೆ ಸುಮಾರು ಕಡೆ ಎಲ್ಲ ಆಡಿಷನ್ಗೆಲ್ಲ ಕರೀತಾರೆ. ಅದು ಹೇಳೋದು ನನ್ನ ಆಡಿಷನ್ ಪ್ರಾಬ್ಲಮ್, ನಾನು ಮಾಡಲ್ಲ. ಆಮೇಲೆ ಮತ್ತೊಂದೇನು ಅಂದರೆ ನನಗೆ ನಟನೆಯ ಇನ್ನೊಂದು ಶಕ್ತಿ ಇರೋದು ಧ್ವನಿಯಲ್ಲಿ. ನನ್ನ ಧ್ವನಿ ನಾನೇ ಕೊಡಬೇಕು. ನಾನು ಇನ್ನು ಯಾವ ಬೇರೆ ಭಾಷೆಯಲ್ಲಿ ಬೇರೆಯವ್ರು ಡಬ್ ಮಾಡೋರು ಅದು ನನಗೆ ಅಲ್ವೇ ಅಲ್ಲ ಅನ್ಸುತ್ತೆ ಅದೊಂದು. ಹಂಗಾಗಿ ನಂಗೆ ಬೇರೆ ಭಾಷೆ ಕಂಫರ್ಟೇಬಲ್ ಇಲ್ಲ. ಓಕೆ, ಹಿಂದಿ ಸಂಭವ ಓಕೆ, ಆದರೂ ಕೂಡ ನಾನು ನಮ್ಮ ನೆಲದ ಕತೆ ಹೇಳಬೇಕು, ನಮ್ಮ ನೆಲದ ಹೆಣ್ಮಕ್ಳು ನೋವು ನಲಿವುಗಳನ್ನ ನಾಟಕ ಅಥವಾ ಸಿನಿಮಾದಲ್ಲಿ ನಾನು ಪಾತ್ರವಾಗಿ ತೋರಿಸ್ಬೇಕು ಅನ್ನೋ ಹುಡುಕಾಟ ಇವತ್ತಿಗೂ ಇದೆ, ನಾಳೆಗೂ ಇರುತ್ತೆ, ಯಾವತ್ತಿಗೂ ಇರುತ್ತೆ. ಆ ಹುಡುಕಾಟಕ್ಕಾಗಿ ನಾನು ಇಲ್ಲೇ ಇದ್ದೀನಿ. ರಂಗಭೂಮಿಯಲ್ಲಿ ಬಂದಂತಹ ಕಲಾವಿದರಿಗೆ ಒಂದು ಒಳ್ಳೆ ರೀತಿಯಾದಂತಹ ಒಂದು ಅಪ್ರಿಸಿಯೇಷನ್ ಸಿಗ್ತಾ ಇರುತ್ತೆ. ಕಲಾವಿದ್ರಿಗೆ ಸಿಗುತ್ತೆ, ಕಲಾವಿದೆಯರಿಗೆ ಸಿಗಲ್ಲ. ಹೌದಾ? ಈಗಲೂ ನೋಡಿ, ಫೀಮೇಲ್ ಪ್ರೊಟಗನಿಸ್ಟ್ ಅಲ್ಲಿ ಎಷ್ಟು ಜನ ಥಿಯೇಟರ್ ರಂಗಭೂಮಿಯಿಂದ ಬಂದಿದ್ದಾರೆ. ಸೊ ಈಗ ಇದು ಕೇವಲ ಸ್ಯಾಂಡಲ್ವುಡ್ ಕ್ಷೇತ್ರ ಅಂತ ಅಷ್ಟೇ ಅಲ್ಲ, ರಂಗಭೂಮಿಯಲ್ಲೂ ಇದೇ ರೀತಿಯಾದಂತಹ ಒಂದಿಷ್ಟು ಉದಾಹರಣೆಗಳಿದ್ವಾ? ಬಿಕಾಸ್ ನೀವೇ ಹೇಳಿದ್ರಿ ಇವಾಗ ಕಲಾವಿದರಿಗೆ ಸಿಗುತ್ತೆ, ಕಲಾವಿದರಿಗೆ ಸಿಗೋದಿಲ್ಲ ಅಂತಂದು. ಸೊ ನಂಗೆ ಅದೊಂದು ಸ್ವಲ್ಪ ಎಲಾಬ್ರೇಟ್ ಮಾಡಿ ಹೇಳೋದಾದ್ರೆ, ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ. ಹೆಣ್ಮಕ್ಳು ವಿಷಯದಲ್ಲಿ ಬಂದಾಗ ನೀನಾಸಮ್ಗೆ ಹೋಗ್ತಾರೆ ಒಂದು ಏನಾದರೂ, ಅದಾದಮೇಲೆ ಒಂದಿಷ್ಟು ವರ್ಷ ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು. ಯಾರು ಹುಟ್ಟಿದ ತಕ್ಷಣನೇ ರಂಗಭೂಮಿ ಮಾಡ್ಕೊಂಡು ನಂಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತಲ್ಲ. ಆಮೇಲೆ NSTಗೆ ಹೋಗ್ಬೇಕು ಅಂದರೆ ಗ್ರ್ಯಾಜುಯೇಷನ್ ಆಗಿರಬೇಕು. ಗ್ರ್ಯಾಜುಯೇಷನ್ ಆದ ತಕ್ಷಣನೂ ತಗೊಳ್ಳೋದು. ಅದಾದಮೇಲೆ ಏನಾದರೂ ಥಿಯೇಟ್ರ್ ಬ್ಯಾಕ್ಗ್ರೌಂಡ್ ಇರಬೇಕು, ನೀನಾಸಮ್ ಅಥವಾ ಇನ್ಯಾವ್ದು ಥರನಾದರೂ ಇನ್ನೊಂದಷ್ಟು ವರ್ಷ ರಂಗಭೂಮಿಲಿ ಕೆಲಸ ಮಾಡಿರಬೇಕು. ಅಲ್ಲಿಗೆ ನಮ್ದು 20 ವಯಸ್ಸು ಹೋಗೇ ಬಿಡ್ತು. ಇಲ್ಲ ಅಂದರೆ NST ಮಾಸ್ಟರ್ಸ್ ಮಾಡಿರ್ತಾರೆ, ಇಲ್ಲ ಏನೋ ಮಾಡಿರ್ತಾರೆ, ಅಲ್ಲೇ 22-23 ವಯಸ್ಸು. 30 ವರ್ಷದೊಳಗೆ NST ಸೆಲೆಕ್ಷನ್ ಆಗೋದು. ಓಕೆ, ಆಯ್ತಾ? ಆ ವಯಸ್ಸು ಆದ್ಮೇಲೆ NSTಗೆ ಹೋದ್ಮೇಲೆ 3-3.5 ವರ್ಷ ಡೆಲ್ಲಿಲೇ ಇರಬೇಕು, NSTಲೇ ಇರಬೇಕು. ಆಗೋಯ್ತು, 25 ಮೇಲೆ ಆಗೋಯ್ತು. 25 ಮೇಲೆ ಹೋದ್ರೆ ಅವ್ರನ್ನ ನಟಿ ಅನ್ನೋದೇ ಇಲ್ಲ. ಯಾವಾಗ್ಲೂ 18 ವರ್ಷದಿಂದ 20 ವರ್ಷದ ಒಳಗಿರಬೇಕು ಅಂತ ಹಾಕ್ತಿರ್ತಾರೆ, ಗೊತ್ತಾ? ಹೌದು. ಇಲ್ಲಿ ಇಷ್ಟು ಥಿಯೇಟರ್ ಎಕ್ಸ್ಪೀರಿಯನ್ಸ್ ತಗೊಂಡು ಅವ್ರಿಗೆ ವಯಸ್ಸಾಗ್ಬಿಡ್ತು. ಅವ್ರು ಹೆಂಗ್ ಪ್ರೊಟಗನಿಸ್ಟ್ ಆಗ್ತಾರೆ, ಅಲ್ಲಿ ಹೀರೋಯಿನ್ ಆಗ್ತಾರೆ. ಹಂಗಾಗಿ ಈಗ ರಂಗಭೂಮಿ ಇದ್ದು ಏನಾಗಿದೆ ಅಂದರೆ, 1-2-3 ನಾಟಕ ಮಾಡು, ರಂಗಭೂಮಿ ಬ್ಯಾಕ್ಗ್ರೌಂಡಿಂದ ಬಂದ ನಟ ನಟಿ ಅಂತ ಹಾಕಂತೀವಿ ಅನ್ನೋ ಥರ ಆಗ್ಬಿಟ್ಟಿದೆ. ಓಕೆ, ಈ ಪ್ರೋಸೆಸ್ ಇರುತ್ತಲ್ಲ, ಅದು ಬೇರೆನೇ ಥ್ರಿಲ್. ಅದು ಆ್ಯಕ್ಚುಲಿ ನಾವು ಖುಷಿಯಾಗಿದ್ದೀನಿ, ನಾನು ಇಷ್ಟೇ ಮಾಡು ಇಷ್ಟೇ ಇರಲಿ, ನಾನು ಖುಷಿಯಾಗಿದ್ದೀನಿ ಬಿಕಾಸ್ ಆಫ್ ಥಿಯೇಟರ್. ಥಿಯೇಟರ್ ಆರ್ಟಿಸ್ಟ್ಗಳಿಗೆ ಈ ಕ್ಷೇತ್ರದಲ್ಲಿ ಅಷ್ಟೊಂದು ಅವಕಾಶಗಳು ಕೊಡೋದಿಲ್ವಾ ಅನ್ನೋಂತಹ ಒಂದಿಷ್ಟು ಪ್ರಶ್ನೆ ಇದೆ. ಬಿಕಾಸ್ ತುಂಬ ಕಡಿಮೆ ಸಂಖ್ಯೆಯಲ್ಲಿ ನಾವು ನೋಡ್ತೀವಿ, ತುಂಬ ಹಿಟ್ಟಾಗಿ ತುಂಬ ಫಿಲ್ಮ್ಗಳನ್ನು ಮಾಡಿ ಕೊಡುಗೆಗಳನ್ನು ಕೊಟ್ಟು. ಇಲ್ಲಿ ಒಂದು ಸ್ವಲ್ಪ ನೆಗ್ಲಿಜೆನ್ಸಿ ಇದೆಯಾ ಥಿಯೇಟರ್ ಆರ್ಟಿಸ್ಟ್ಗಳು ಅಂತ? ಇವರು ಮಾಡ್ತಾರೋ ಇಲ್ವೋಪ್ಪ ಅನ್ನೋಂಥ ಒಂದಿಷ್ಟು ಡೌಟ್ಫುಲ್ಲಾಗಿ ನೋಡ್ತಾರಾ ಹೇಗೆ ಅಂತ? ಮೊದಲು ಎಲ್ಲ ಪುಟ್ಟಣ್ಣ ಕಣಗಾಲಿಂದ ಹಿಡಿದು ಉಮಾಶ್ರೀ ಎಲ್ಲರೂ ಕೂಡ ಥಿಯೇಟ್ರ್ ಬ್ಯಾಕ್ಗ್ರೌಂಡಿಂದನೇ ಬಂದವರು. ಎಲ್ಲರೂ ರಂಗಭೂಮಿಯವರೇ ಹಳೆ ಕಾಲದ ಅಣ್ಣವ್ರು ಕೂಡ ಅಷ್ಟೇ, ರಾಜ್ಕುಮಾರ್ ಸರಿಂದ ಹಿಡಿದು ಪ್ರತಿಯೊಬ್ಬರು. ಅವಾಗ ಹಂಗಿತ್ತು. ಇವಾಗ ರಂಗಭೂಮಿಗಿಂತ ಹೆಚ್ಚಾಗಿ ಏನು ನೋಡ್ತಾ ಇದ್ದಾರೆ ಅಂತಂದರೆ,
ಸ್ಟ್ರಕ್ಚರ್ ಚೆನ್ನಾಗಿದೆಯಾ, ಓಕೆ ಮೇಂಟೈನ್ ಮಾಡಿದಾರಾ, ಸ್ಕಿನ್ ಡ್ಯಾಮೇಜಸ್ ಇದೆಯಾ, ಇದನ್ನ ನೋಡ್ತಾ ಇದ್ದಾರೆ. ಈಗ ರಂಗಭೂಮಿಯವರು ಅಂತಂದ್ರೂ ಓಕೆ ಅನ್ನೋ ಥರ ಆಗಿದೆ. ಮೊದಲು ಒಂದು ರಂಗಭೂಮಿ ಅಂದರೆ ವರ್ಷಾಂಗಟ್ಲೆ ನಾಟಕ ಮಾಡ್ತಿದ್ರು, ಒಂದು ಶೋನ ತಿಂಗ್ಳಾಂಗಟ್ಲೆ ಮಾಡ್ತಾಯಿದ್ರು, ಕಂಪ್ನಿ ಥಿಯೇಟ್ರಿಂದ ಬಂದವರಿದ್ದಾರೆ ಹೀಗೆಲ್ಲ. ಇವಾಗ ರಂಗಭೂಮಿ ಅಂದರೆ ತುಂಬ ಸ್ಟೇಜಸ್ ಇದ್ದಾವೆ, ತುಂಬ ವೇದಿಕೆ ಇದೆ, ಯಾವುದಾದ್ರೂ ಟೀಮ್ ಇದ್ದಾವೆ, ಎಲ್ಲ ಟೀಮ್ಗಳಲ್ಲೂ ಕಾಣಿಸ್ಕೋಬೇಕು, ನಾನು ನಾಟಕ ಮಾಡಿಬಿಟ್ಟು ಇಷ್ಟು ನಾಟಕ ಮಾಡಿದೆ ಅಂತ ತೋರಿಸ್ಬೇಕು. ಈ ಥರ ಕೆಲವ್ರಿಗೆ ಅವಕಾಶ ಕೊಡೋರು. ಈಗ ನನಗೆ ಏನು ಅನಿಸಿದೆ ಅಂದರೆ, ನನ್ನ ಹತ್ರನೇ ಯಾರಾದರೂ ಬಂದು ಪ್ರೊಫೈಲ್ ಕಳಿಸಿದ್ರೆ ನಾನು ಒಂದು ಸಿನಿಮಾ ಸೀರಿಯಲ್ಗೆ ನಾನು ಸಜೆಸ್ಟ್ ಮಾಡ್ತೀನಿ. ನಾನು ಆ್ಯಕ್ಟಿಂಗ್ ಕ್ಲಾಸ್ನ ಕಂಡಕ್ಟ್ ಮಾಡೋದ್ರಿಂದ ರೆಫರ್ ಮಾಡ್ತೀನಿ. ರಂಗಭೂಮಿ ಕಲಾವಿದರು, ರಂಗಭೂಮಿ ಬ್ಯಾಕ್ಗ್ರೌಂಡ್ ಇದೆ ಅಂತ ಕೊಟ್ಟಾಗ ನನಗೆ ಬೇಜಾರಾಗುತ್ತೆ. ಯಾಕೆ ಇವರು ಇಷ್ಟುಗೆಲ್ಲ ನಾವು ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಇರೋರು, ಬ್ಯಾಕ್ಗ್ರೌಂಡ್ ಇರೋದು, ಅದಕ್ಕೆ ಅದರದ್ದೇ ಅದೊಂದು ಬೇರೆನೇ ಇದೆ, ಯಾಕೆ ಹಿಂಗೆ ಹೇಳ್ತಾರೆ ಅಂತ. ಇದು ಅವಕಾಶ ಕೊಡೋರ್ಗೂ ಹಂಗೆ ಅನ್ಸ್ಬೋದು. ಯಾಕೆಂದರೆ ಹಿಂದೆ ಉಮಾಶ್ರೀ ಅಮ್ಮ ಅಂತವರು ಅವ್ರು ಇವತ್ತಿಗೂ ನಾಟಕಗಳು ಮಾಡ್ತಾರೆ. ಇವೆಲ್ಲ ಇದೆಯಲ್ಲ, ಆ ಒಂದು ಬದ್ಧತೆ ಹೋಗ್ಬಿಟ್ಟಿದೆ. ಆ ಬದ್ಧತೆ ಪ್ರಾಕ್ಟಿಷನರ್ಸ್ಗೆ ಹೋದಾಗ ತಗೊಳ್ಳೋರ್ಗೂ ಅಷ್ಟೇ, ಅಯ್ಯೋ ಎಷ್ಟು ಜನ ನೋಡಿಲ್ಲಪ್ಪ ನಿಮ್ಮ ರಂಗಭೂಮಿಯರ ಅನ್ನೋ ಲೆವೆಲ್ಗೆ ಬಂದಿದ್ದಾರೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.